ಇವತ್ತು ಒಳ್ಳೆ ಸ್ನೇಹಿತ ಯಾರು ಎಂಬುದಾಗಿ ಇವತ್ತಿನ ದಿನ ನಿಮಗೆ ಪರಿಚಯಿಸಲಿಕ್ಕೆ ನಾನು ಬಯಸುವನಾಗಿದ್ದೇನೆ. ಹೌದು, ಇವತ್ತು ಎಷ್ಟೇ ಜನ ಒಳ್ಳೆ ಫ್ರೆಂಡ್ ಸಿಗ್ಬೇಕಂತ ಬಹಳ ಜನ ತೌಕೆ ಪಡ್ತಾ ಇದ್ದಾರೆ. ನಮ್ಗೊಬ್ಬ ಒಳ್ಳೆ ಸ್ನೇಹಿತರಿದ್ರೆ ಒಳ್ಳೇದಾಗ್ತಿತ್ತಲ್ಲ, ಎಲ್ಲ ವಿಷಯಗಳನ್ನ ಅವ್ರ ಜೊತೆ ಹಂಚ್ಕೊಳ್ತಾ ಇದೆ. ಕೆಲವೊಂದ್ಸಾರಿ ಕಷ್ಟದಲ್ಲಿ ಕಣ್ಣೀರಲ್ಲಿ ಅವರಿಗೆ ನನಗೆ ಆಲೋಚನೆ ಹೇಳ್ಕೊಡ್ತಾ ಇದ್ರು ಎಂಬುದಾಗಿ ಕೆಲವೊಂದ್ಸಾರಿ ನಾವು ಅಂದುಕೊಡ್ತೇವೆ. ಆದ್ರೆ ಅನೇಕರ ಜನರಿಗೆ ಬಹಳ ಜನ ಸ್ನೇಹಿತರು ಇರ್ತಾರೆ, ಆದ್ರೆ ಯಾರು ನಿಜವಾದ ಸ್ನೇಹಿತರಂತ ಕಂಡುಹಿಡಿದು ಬಹಳ ಕಷ್ಟ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕರು ಸ್ನೇಹಿತರನ್ನ ನಂಬಿ ಮೋಸ ಹೋದವರಿದ್ದಾರೆ. ಅನೇಕರು ಸ್ನೇಹಿತರಿಂದ ಹೃದಯಕ್ಕೆ ಗಾಯವನ್ನ ಹೊಂದಿಕೊಂಡವರಿದ್ದಾರೆ. ನನ್ನ ಸ್ನೇಹಿತನೇ ನನಗೆ ಮೋಸ ಮಾಡಿದ್ನಲ್ಲ, ನನ್ನ ಗೆಳೆಯನೇ ನನಗೆ ಮೋಸ ಮಾಡಿದ್ನಲ್ಲ, ನನ್ನ ಗೆಳತಿನೇ ನನಗೆ ಮೋಸ ಮಾಡಿದ್ರಲ್ಲ ಅಂತೇಳಿ ಎಷ್ಟೋ ಜನರು ಗಾಯದಿಂದ ಇವತ್ತು ಜೀವಿಸ್ತಾ ಇದ್ದಾರೆ. ಕೆಲವೊಂದ್ಸಲ ನಾವು ಅಂದ್ಕೊಳ್ತೀವಿ ನಮ್ಮ ಎಲ್ಲ ಗೆಳೆಯರು ಒಳ್ಳೆಯವರೇ, ಆದ್ರೆ ಬೈಬಲು ಸ್ಪಷ್ಟವಾಗಿ ನಮ್ಗೆ ಹೇಳ್ತದೆ. ಗಮನಿಸಿ, 420ನೇ ಅಧ್ಯಾಯ 6ನೇ ವಚನ. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕನು. ಸೊಲೊಮೋನನು ಜ್ಞಾನೋಕ್ತಿಯಲ್ಲಿ ಸ್ನೇಹಿತನ ಕುರಿತಾಗಿ ಬರೀತಾನೆ. ಸ್ನೇಹಿತನಂತ ಹೇಳ್ಕೊಳ್ಳೋ ಜನ ಬಹಳ ಜನ. ನಾನು ನಿನ್ನ ಫ್ರೆಂಡ್ ಆಗಿದ್ದೇನೆ, ನಾನು ನಿನ್ನ ಗೆಳತಿ ಆಗಿದ್ದೇನೆ, ನಾನು ನಿನ್ನ ಗೆಳೆಯ ಆಗಿದ್ದೇನೆ ಮತ್ತು ಬಹಳ ಜನ ಹೇಳ್ಕೊಳ್ತಾರೆ. ಆದ್ರೆ ನಂಬಿಗಸ್ತನ ಸಿಗೋದು ಕಷ್ಟ ಅಂತ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ನಂಬಿಗಸ್ತನ ಸ್ನೇಹಿತರು ಇವಾಗ ಲೋಕದಲ್ಲಿ ನಮಗೆ ಕಾಣಲ್ಪಡ್ತಾ ಇಲ್ಲ. ಅನೇಕರು ಸ್ನೇಹವನ್ನ ಮಾಡುವುದು ಬಹಳ ಜನ ನಿನಗಿರುವಂತ ಹಿಂದಿರುವಂತ ಪದವಿಯನ್ನ ನೋಡಿ, ನಿನಗಿರುವಂತ ಹಣಕಾಸನ್ನ ನೋಡಿ, ನಿನಗಿರುವಂತ ಜ್ಞಾನ ನೋಡಿ, ನಿನಗಿರುವಂತ ಜನಬಲ ಹಣಬಲವನ್ನು ನೋಡಿ ಬಹಳ ಜನ ಸ್ನೇಹವನ್ನ ಮಾಡುವಂತರಾಗಿದ್ದಾರೆ. ಅದಕ್ಕೆ ತೆಲುಗಿನಲ್ಲಿ ಒಂದು ಮಾತು ಹೇಳಲ್ಪಡ್ತದೆ, ಬೆಲ್ಲ ಮುನ್ನಂತವರೆಗೆ ಸುಟ್ಟು ಎಮಟರಂಟ ಜನಾಲು ಉಂಟಾರಂಟ. ಬೆಲ್ಲ ಇರುವಷ್ಟರೊಳಗೆ ಸುತ್ತಲೂ ಏನಿರ್ತವೆ, ಇರುವೆಗಳಿರ್ತವೆ. ಹೌದಲ್ವಾ? ನಿನ್ನತ್ರ ಇರುವತನ ನಿನ್ನ ಸ್ನೇಹಿತರು ಕೆಲವು ಜನ ಇರ್ತಾರೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದೆ, ನಂಬಿಗಸ್ತನ ಸಿಗೋದು ಕಷ್ಟ. ನೀನ್ ಅಂದ್ಕೊಂಡಿರ್ಬೋದು ಎಲ್ಲರೂ ನನ್ನ ಸ್ನೇಹಿತರು ಒಳ್ಳೆಯವರಂತ ಅಂದ್ಕೊಂಡಿರ್ಬೋದು, ಆದ್ರೆ ಅದರಲ್ಲಿ ನಂಬಿಗಸ್ತನಾಗಿರುವ ಸಿಗುವವನು ಬಹಳ ಕಷ್ಟ ಅಂತ ದೇವರು ವಾಕ್ಯ ಹೇಳ್ತದೆ. ಅದು ಗೆಳೆಯನಾಗಿರ್ಬಹುದು, ಗೆಳತಿ ಆಗಿರ್ಬಹುದು, ಯಾರೇ ಆಗಿರ್ಬೋದು, ಅವ್ರು ಸಿಗುವುದು ಬಹಳ ಕಷ್ಟ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಯಾಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಅಂದ್ರೆ, ಅನೇಕರು ಸ್ನೇಹಿತರಿಂದ ಮೋಸ ಹೋದಂತ ಜನ ಬಹಳ ಜನ, ಸ್ನೇಹಿತರಿಂದ ಗಾಯವನ್ನ ಪಡೆದುಕೊಂಡಂತ ಜನ ಬಹಳ ಜನ ಇರುವುದರಿಂದ ಇವತ್ತು ಜನರು ಯಾವ ರೀತಿಯಲ್ಲಿ ಸಿದ್ಧರಾಗಿದ್ರಂದ್ರೆ, ಯಾರನ್ನ ನಾನು ನಂಬಲೇಬಾರದೆಂಬುವಂತ ಕಠಿಣ ಹೃದಯಕ್ಕೆ ಇವತ್ತು ಜನ ಬಂದಿದ್ದಾರೆ. ಕಠಿಣ ಹೃದಯ, ಇನ್ನು ಮೇಲೆ ನಾನು ಯಾರನ್ನ ನಂಬಲ್ಲ, ಯಾಕಂದ್ರೆ ಆ ರೀತಿ ಗಾಯವನ್ನ ಪಡೆದುಕೊಂಡವರು ಬಹಳ ಜನ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಸೊ ನಮ್ಮ ಒಂದು ಸಭೆಯಲ್ಲೂ ಕೂಡ ಬಹಳ ಜನ ಈ ರೀತಿಯಲ್ಲಿ ಇರುವಂತವ್ರು ಇರಬಹುದು. ಆದ್ರೆ ದೇವರು ಇವತ್ತು ನಿಮ್ಮನ್ನ ನೋಡುವಂತನಾಗಿದ್ದಾನೆ. ಆದ್ರೆ ನಂಬಿಗಸ್ತನಾಗಿರುವಂತ ಸ್ನೇಹಿತ, ನಿನ್ನ ಗುಟ್ಟನ್ನ ಹೊರಪಡಿಸಿದಂತ ಸ್ನೇಹಿತ, ನಿನ್ನ ಕುರಿತಾಗಿ ಒಳ್ಳೆದನ್ನ ಮಾತಾಡುವಂತ ಸ್ನೇಹಿತ, ನಿನಗೆ ಒಳ್ಳೆದನ್ನ ಬಯಸುವಂತ ಸ್ನೇಹಿತ ಬಹಳ ಜನ ಕಡಿಮೆ. ಅಂತವ್ರು ಸಿಗಬೇಕಾದ್ರೆ ಬಹಳ ಕಷ್ಟ ಅಂತ ಬೈಬಲ್ ಹೇಳುವಂತದ್ದಾಗಿದೆ. ಹಾಗಾದ್ರೆ ಒಳ್ಳೆ ಸ್ನೇಹಿತನು ಹೇಗಿರ್ತಾನೆ? ಇವತ್ತು ಬಹಳ ಜನ ಕಠಿಣರಾಗಿದ್ದೀವಲ್ವಾ? ಒಳ್ಳೆ ಸ್ನೇಹಿತನ ನಂಬಕ್ಕಾಗಲ್ಲ ಪಾಸ್ಟ್ರೆ, ಇನ್ನು ಮೇಲೆ ಯಾರನ್ನು ನಾನು ನಂಬಲ್ಲ. ಮನುಷ್ಯರಂದ್ರೆ ನನಗೆ ಏಸಿಗೆ ಬರ್ತಾ ಇದೆ, ಯಾರನ್ನ ನಂಬಲ್ಲ. ಯಾಕಂದ್ರೆ ಸ್ವಂತ ನಂಬಿದವನೇ ನನ್ನ ಮಗನಾಗಿ ನಾನು ನೋಡ್ಕೊಂಡೆ, ನನ್ನ ಅಣ್ಣನಾಗಿ ನಾನು ನೋಡ್ಕೊಂಡೆ, ನನ್ನ ತಮ್ಮನಾಗಿ ನಾನು ನೋಡ್ಕೊಂಡೆ, ನನ್ನ ತಂದೆಯಾಗಿ ನಾನು ನೋಡ್ಕೊಂಡೆ. ಅವರೇ ನನಗೆ ಏನ್ ಮಾಡಿದ್ರು? ಮೋಸ ಮಾಡಿದ್ರು, ನನಗೆ ದ್ರೋಹ ಮಾಡಿದ್ರು. ನಾನೊಬ್ಬ ಒಳ್ಳೆ ವ್ಯಕ್ತಿ ಅಂತ ನಾನು ನಂಬಿದೆ, ವಿಶ್ವಾಸ ಮಾಡಿದೆ, ಆದ್ರೆ ಅವರೇ ನನಗೆ ಮೋಸ ಮಾಡೋದ್ರಿಂದ ಇವತ್ತು ನಾನು ಯಾರನ್ನ ನಂಬುವುದಿಲ್ಲ ಎಂಬುವಂತ ಕಠಿಣ ಹೃದಯಕ್ಕೆ ಜನರು ಇರುವುದನ್ನ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಒಳ್ಳೆ ಸ್ನೇಹಿತನು ಹೇಗಿರ್ತಾನೆ? ಒಳ್ಳೆ ಸ್ನೇಹಿತನು ನಿನ್ನ ಪ್ರೀತಿಸ್ತಾನೆ, ಒಳ್ಳೆ ಸ್ನೇಹಿತನು ನಿನ್ನ ಮುಂದೆ ಎಲ್ಲವನ್ನ ಹಂಚಿಕೊಳ್ತಾನೆ, ಒಳ್ಳೆ ಸ್ನೇಹಿತನು ಎಲ್ಲವನ್ನ ಸಹಿಸಿಕೊಳ್ತಾನೆ, ಒಳ್ಳೆ ಸ್ನೇಹಿತನು ಹಿತಚಿಂತನೆ ಮಾಡ್ತಾನೆ, ಒಳ್ಳೆ ಸ್ನೇಹಿತನು ತ್ಯಾಗ ಮಾಡ್ತಾನೆ, ಒಳ್ಳೆ ಸ್ನೇಹಿತನು ಕಷ್ಟದಲ್ಲಿ ನಿನ್ನ ಜೊತೆ ಇರ್ತಾನೆ, ಒಳ್ಳೆ ಸ್ನೇಹಿತನು ಕರುಣಿಸುವವನಾಗಿದ್ದಾನೆ, ಒಳ್ಳೆ ಸ್ನೇಹಿತನು ಭಕ್ತಿಯಲ್ಲಿ ಬೆಳೀಲಿಕ್ಕೆ ನಿನಗೆ ವೃದ್ಧಿಯನ್ನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಒಳ್ಳೆ ಸ್ನೇಹಿತನ ನಿನಗೆ ಪ್ರೀತಿ ಮಾಡ್ತಾನ್ರಿ. ಇವತ್ತು ನಮ್ಮ ಹತ್ರ ಇದ್ರೆ ಜನರು ಪ್ರೀತಿ ಮಾಡ್ತಾರೆ, ಎಲ್ಲ ಖಾಲಿ ಆದ್ಮೇಲೆ ಫೋನ್ ಸ್ವಿಚ್ ಆಫ್, ನಿನ್ನ ಬಳಿಗೆ ಬರಲ್ಲ, ನಿನ್ನ ಹತ್ರ ಮಾತಾಡಲ್ಲ. ಹಲೋ ಎಲ್ಲಿದ್ದೀರಾ? ನಾನು ಬೀಚ್ ಇದ್ದೇನೆ, ಆಮೇಲೆ ಮಾಡ್ತೀನಿ ನಿನಗೆ, ಫೋನ್ ಅನ್ನ ಕಟ್ ಮಾಡ್ತಾರೆ. ಕಾರಣ ಏನಂದ್ರೆ ನಿಜವಾದ ಪ್ರೀತಿ ಜನರಲ್ಲಿ ಇಲ್ಲ. ಆದ್ರೆ ನಿಜವಾದ ಸ್ನೇಹಿತರಲ್ಲಿ ಕಾಣಬೇಕಾದ ಪ್ರೀತಿ ಏನಂದ್ರೆ, ನಿನ್ನ ಹತ್ರ ಇದ್ರೂ ಅವನು ಪ್ರೀತಿ ಮಾಡ್ತಾನೆ, ನಿನ್ನ ಹತ್ರ ಇಲ್ಲ ಅಂದ್ರೂ ಕೂಡ ಪ್ರೀತಿ ಮಾಡ್ತಾನೆ. ನಿನ್ನ ಹತ್ರ ಪರಿಸ್ಥಿತಿಗಳು ಏನೇ ಇದ್ರೂ ಕೂಡ ಆತನನ್ನು ಪ್ರೀತಿಸ್ತಾನೆ. ಯಾಕಂದ್ರೆ ನಿಜವಾದ ಸ್ನೇಹಿತರ ಪ್ರೀತಿ ಎಂತದಾಗಿದೆ ಅಂದ್ರೆ, ತನ್ನ ಪ್ರಾಣವನ್ನು ಕೂಡ ಕಳ್ಕೊಳ್ಳಕ್ ಕೂಡ ಅವನು ಸಿದ್ಧನಾಗಿರ್ತಾನೆ. ಹಲ್ಲೆಲೂಯಾ.
ನಿನ್ನ ಮೇಲಿರೋ ಪ್ರೀತಿ ನಿಮಿತ್ತ ಏನು ಬಂದರೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಆ ಸ್ನೇಹಿತನು ಸಿದ್ಧನಾಗಿರ್ತಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. ಯೇಸಪ್ಪ ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದಾನಂದ್ರೆ ಪ್ರಾಣ ಕೊಡುವಷ್ಟು ಮಟ್ಟಿಗೆ. ಹಲ್ಲೆಲೂಯಾ. ಇವತ್ತು ಬಹಳ ಜನ ಸ್ನೇಹಿತರು ಹೇಳ್ತಾರೆ, ನಾನಿದ್ದೀನಿ, ಏನ್ ಕಷ್ಟ ಬಂದ್ರು ನಾನಿದ್ದೇನೆ, ನಿನಗಾಗಿ ಏನ್ ಬಂದ್ರು ಕೂಡ ನಾನು ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಆ ಸಮಯ ಬಂದಾಗ ಆತನು ಎಲ್ಲೋ ಇರ್ತಾನೆ. ಅದಲ್ವಾ? ಯೇಸು ಸ್ವಾಮಿ ನಮಗೆ ಆಶ್ವಾಸನೆ ಮಾತನ್ನ ಕೊಡ್ಲಿಲ್ಲ. ನಿಜವಾದ ಸ್ನೇಹಿತನಾಗಿರುವಂತ ಕರ್ತನು ನಮ್ಮನ್ನು ಪ್ರೀತಿಸಿ ಆತನು ತೋರಿಸಿದ ಹಾಗೆ ತನ್ನ ಪ್ರಾಣವನ್ನೇ ಕೊಟ್ಟನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಒಬ್ಬ ನಿಜವಾದ ಸ್ನೇಹಿತನು ತನ್ನ ಪ್ರಾಣವನ್ನ ಈಡುಕೊಡುವವನಾಗಿದ್ದಾನೆ. ಯೋಹನ ಬರೆದ ಸುವಾರ್ತೆ 15ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ತನ್ನ ಶಿಷ್ಯರಿಗೆ, ನೀವು ನನ್ನ ಸ್ನೇಹಿತರು, ನೀವು ನನ್ನ ಬರೀ ಮಕ್ಕಳು ಅಷ್ಟೇ ಅಲ್ಲ, ನೀವು ನನ್ನ ಆರಾಧಿಕರು ಅಷ್ಟೇ ಅಲ್ಲ, ನನ್ನ ಕೆಳಗಡೆ ಕೆಲಸದವರು ಮಾಡುವಾಗೆ ನನ್ನ ಕಡೆಗೆ ಸೇವೆ ಮಾಡುತ್ತೆ ಕೆಲಸ ಮಾಡುವರಷ್ಟೇ ಅಲ್ಲ, ನೀವು ನನ್ನ ಸ್ನೇಹಿತರಾಗಿದ್ದೀರಾ, ನಾನು ನಿಮಗೆ ಸ್ನೇಹಿತನಾಗಿದ್ದೇನೆ. ಹಲ್ಲೆಲೂಯಾ. ಒಳ್ಳೆಯ ಸ್ನೇಹಿತ ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆ ಇರುವಾಗಲೂ ಯಾವಾಗಲೂ ಎಲ್ಲಿ ಹೋದ್ರೂ ಕೂಡ ಎಲ್ಲ ವಿಷಯಗಳನ್ನ ಹಂಚಿಕೊಳ್ಳುತ್ತಾ ಇದ್ದ. ನಾವು ಈ ಸ್ಥಳಕ್ಕೆ ಸೇವೆಗೆ ಹೋಗ್ತಾ ಇದ್ದೇವೆ, ನಾವು ಏನ್ ಮಾಡೋಣ, ಹೇಗ್ ಮಾಡೋಣ, ಸೇವೆ ಹೇಗಿದೆ, ಎಲ್ಲ ಪರಿಸ್ಥಿತಿಗಳು ಹೇಗಿದೆ ಎಂಬುದಾಗಿ ಎಲ್ಲವನ್ನ ಹಂಚಿಕೊಳ್ಳುತ್ತಾ ಇದ್ದ. ನೋಡಿ, ಆತ ನಮಗೆ ದೇವರಷ್ಟೇ ಅಲ್ಲ, ಆತ ನಮ್ಮ ಆರಾಧಿಕನ ಅಷ್ಟೇ ಅಲ್ಲ, ಆತನು ಯಾರಂದ್ರೆ ನಮ್ಮ ಒಬ್ಬ ಒಳ್ಳೆ ಸ್ನೇಹಿತನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವಂತ ಒಳ್ಳೆ ಸ್ನೇಹಿತನಾಗಿದ್ದಾನೆ. ಆಮೇಲೆ ಹೇಳಿದಾಗ ನಾವು ನೋಡ್ತೇವೆ, ಒಬ್ಬ ಒಳ್ಳೆ ಸ್ನೇಹಿತನು ಎಲ್ಲವನ್ನ ಹಂಚಿಕೊಳ್ತಾನೆ. ಯೇಸು ಸ್ವಾಮಿ ನಮ್ಮ ಮುಂದೆ ಯಾವುದನ್ನ ಮುಚ್ಚಿ ಇಡುವುದಿಲ್ಲ, ಎಲ್ಲವನ್ನ ಆತನು ಹಂಚಿಕೊಳ್ಳುವನಾಗಿದ್ದಾನೆ. ಬರುವಂತ ಪ್ರತಿ ಪರಿಸ್ಥಿತಿ ಕೂಡ, ನೀನು ಆಗ ಹೋಗ್ತಾ ಇರೋ ಪರಿಸ್ಥಿತಿ ಕೂಡ, ನಡೆಯಬೇಕಾದ ಕಾರ್ಯವನ್ನು ಕೂಡ ಎಲ್ಲವೂ ಕೂಡ ಆತನ ಜೊತೆ ಸಂಭಾಷಣೆಯಲ್ಲಿರುವವರು, ಆತನ ಜೊತೆ ಸ್ನೇಹವನ್ನ ಬೆಳೆಸಿದವರಿಗೆ ಕರ್ತನು ಎಲ್ಲವನ್ನ ತಿಳಿಸುವನಾಗಿದ್ದಾನೆ. ಹಲ್ಲೆಲೂಯಾ. ತನಗೋಸ್ಕರ ಆತನ ಇಟ್ಟುಕೊಳ್ಳುವುದರ ಎಲ್ಲವನ್ನ ಹೇಳ್ತಾನೆ. ಶಿಷ್ಯರ ಮುಂದೆ ಎಲ್ಲ ಹೇಳ್ದ, ಈಗ ನಾನು ಯೆರೂಸಲೇಮಿಗೆ ಹೋಗ್ತಾ ಇದ್ದೇನೆ, ಆ ಜನರು ನನ್ನನ್ನು ಹಿಡಿಯುವಂತವರಾಗಿದ್ದಾರೆ, ಅವರು ನನ್ನ ಶಿಲುಬೆಗೆ ಹಾಕ್ತಾರೆ, ಕೊರಡೆಗಳಿಂದ ನನ್ನನ್ನು ಹೊಡಿತಾರೆ, ನಾನು ಪ್ರಾಣ ಕೊಡ್ತೇನೆ, ಮತ್ತೆ ಸತ್ತು ಮತ್ತೆ ನಾನು ಎದ್ದು ಬರ್ತೇನೆ, ನಿಮ್ಮನ್ನು ನಾನು ಕೈ ಬಿಡುವುದಿಲ್ಲ, ನಿಮ್ ಜೊತೆ ನಾನು ಇರ್ತೀನಿ ಎಂಬುದಾಗಿ ಎಲ್ಲವ ತನ್ನ ಹತ್ತಿರ ಇರುವಂತ ಎಲ್ಲ ವಿಷಯಗಳನ್ನ ಹೇಳಿದ. ಕರ್ತನು ತಾನು ಸ್ನೇಹಿತನಾಗಿ ನಮ್ಮ ಜೊತೆ ವ್ಯವಹರಿಸುವ ದೇವರಾಗಿದ್ದಾನೆ. ಆತ ದೇವರ ಸ್ಥಾನದಲ್ಲಿ ಮಾತ್ರ ಅಷ್ಟೇ ಅಲ್ಲ, ನಮಗೊಬ್ಬ ಒಳ್ಳೆಯ ಸ್ನೇಹಿತನು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡುತ್ತೇವೆ, ಮೊದಲನೇ ಸ್ನೇಹಿತನ ಲಕ್ಷಣ ಏನಂದ್ರೆ ಪ್ರೀತಿಸ್ತಾನೆ. ನೋಡಿ, ಪ್ರೀತಿಸಿ ಪ್ರಾಣವನ್ನು ಕೊಟ್ಟಂತ ಒಳ್ಳೆಯ ಸ್ನೇಹಿತ. ಎರಡನೇ ಲಕ್ಷಣ ನಮ್ಮಲ್ಲಿ ಎಲ್ಲವನ್ನ ಹಂಚಿಕೊಳ್ಳುವಂತ ಸ್ನೇಹಿತ, ನಮ್ಗೆ ಯಾವುದನ್ನು ಮುಚ್ಚುಮರೆಯಾಗಿ ಇಡದೆ ಎಲ್ಲವನ್ನ ಹಂಚಿಕೊಳ್ಳುವಂತ ನಿಜವಾದ ಸ್ನೇಹಿತರು ಆತನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮೂರನೇದಾಗಿ ನಾವು ನೋಡ್ತೇವೆ, ಎಲ್ಲವನ್ನ ಸಹಿಸಿಕೊಳ್ಳುವಂತ ಸ್ನೇಹಿತ. ಸ್ನೇಹಿತ ಏನ್ ಮಾಡ್ತಾನೆ? ಸಹಿಸಿಕೊಳ್ತಾನೆ. ನೀನ್ ತೂ ಅಂದ್ರೂ ಒರೆಸ್ಕೊಂಡು ಹೋಗ್ತಾನೆ, ನೀನ್ ಬೈದ್ರು ಬೈಸ್ಕೊಂಡು ಹೋಗ್ತಾನೆ, ನೀನ್ ಕಡಿಮೆಯಾಗಿ ಮಾತಾಡಿದ್ರು ಸಹಿಸಿಕೊಂಡು ಹೋಗ್ತಾನೆ. ಆದ್ರೆ ಈಗಿರುವಂತ ಸ್ನೇಹಿತರು ಬಹಳ ಜನ ಹೇಗಿದ್ದಾರೆ ಗೊತ್ತಾ? ಸ್ವಲ್ಪ ನೀನು ಸಿಟ್ಟು ಮಾಡಿದ್ರೆ ಸಾಕು, ಕಟ್ಟು ಸ್ನೇಹಿತರು, ಫ್ರೆಂಡ್ಶಿಪ್ ಕಟ್ಟು, ಫೋನ್ ಕಟ್ಟು, ಮಾತುಗಳಿಗೆ ಕಟ್ಟು, ನಿನ್ನ ಮನೆಗೆ ಬರೋದಕ್ಕೆ ಕಟ್ಟು, ಎಲ್ಲವೂ ಕೂಡ ನಿಲ್ಲಿಸಿ ಬಿಡ್ತಾರೆ. ಅದು ಯೇಸು ಸ್ವಾಮಿನ ತೂವಂದ್ರು ಉಗಿಸಿಕೊಂಡ, ಒಡೆದ್ರು ಒಡಿಸಿಕೊಂಡ, ನೀವು ಆತನಿಗೆ ಬೈದರು ಕೂಡ ಬಯಸಿಕೊಂಡ. ಎಷ್ಟೋ ಜನರು ಆತನಿಗೆ ಬೈದಾಗ ಕೂಡ ಬಯಸಿಕೊಂಡ, ಎಲ್ಲವನ್ನ ಸಹಿಸಿಕೊಂಡ. ಯಾರಿಗೋಸ್ಕರ? ನಮಗೋಸ್ಕರ. ಹಲ್ಲೆಲೂಯಾ. ನಾಲ್ಕನೇದಾಗಿ, ತನ್ನ ಹಿತವನ್ನ ಚಿಂತಿಸದೆ ಆತನು ಜೀವಿಸಿದ. ತನ್ನ ಬಗ್ಗೆ ಆತ ಚಿಂತೆ ಮಾಡಲಿಲ್ಲ. ಫಿಲಿಪ್ಪ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ, ಆತ ದೇವಕುಮಾರನಾಗಿದ್ದರು, ದೇವರಿಗೆ ಸರಿಸಮನಾಗಿದ್ದರು, ಆ ಪದವಿಯನ್ನು ಬಿಡಲೆಂಬುದಾಗಿ ಎಣಿಸದೆ ಅದನ್ನು ಬಿಟ್ಟು ಭೂಮಿಗೆ ಬಂದ, ಬರಿದು ಮಾಡಿಕೊಂಡ, ದಾಸನ ಕೆಲಸ ಮಾಡುವ ರೂಪವನ್ನು ಧರಿಸಿಕೊಂಡ, ಕಾಲುಗಳನ್ನು ಆತನು ತೊಳೆದ, ತನ್ನನ್ನು ತಾನು ಪರಿಧಿ ಮಾಡಿಕೊಂಡ. ತನ್ನ ಬಗ್ಗೆ ಆತನ ಯೋಚನೆ ಮಾಡಲಿಲ್ಲ. ಅಯ್ಯೋ, ನನ್ನ ಆರಾಧನೆ ನಿಂತು ಹೋಗುತ್ತಲ್ಲ, ನನ್ನ ಸ್ಥಾನ ಅಲ್ಲಿದೆ, ನಾನು ಈ ಮನುಷ್ಯರ ಹತ್ರ ಒಬ್ಬ ಸೇವಕನಾಗಿ ನಾನು ಹೋಗ್ಬೇಕಲ್ಲ ಎಂಬುದಾಗಿ ತನ್ನ ಕುರಿತಾಗಿ ಆತನ ಚಿಂತಿಸಿದೆ. ನಮ್ಮ ಮೇಲಿರುವ ಪ್ರೀತಿ ನಿಮಿತ್ತ, ನಮ್ಮ ಜೊತೆ ಒಂದು ಸ್ನೇಹಿತನಾಗಿರುವುದಕ್ಕಾಗಿ ನಿಮಿತ್ತವಾಗಿ ಆತನ ಈ ಲೋಕಕ್ಕೆ ಬಂದು ತನ್ನನ್ನ ತಗ್ಗಿಸಿಕೊಂಡು ತನ್ನ ಕುರಿತಾಗಿ ಚಿಂತಿಸದೆ ನಮ್ಮ ಕುರಿತಾಗಿ ಚಿಂತಿಸಿ ನಮ್ಮ ಜೊತೆ ಸ್ನೇಹವನ್ನು ಆತನು ಮಾಡಿದ್ದಾನೆ. ಹಲ್ಲೆಲೂಯಾ. ನಿಜವಾದ ಸ್ನೇಹಿತರು ತನ್ನ ಬಗ್ಗೆ ಯಾವಾಗಲೂ ನೋಡಿಕೊಳ್ಳುವುದಿಲ್ಲ, ತನ್ನ ಸ್ನೇಹಿತನ ಬಗ್ಗೆನೇ ನೋಡುವನಾಗಿದ್ದಾನೆ. 4ನೇ ಲಕ್ಷಣ. 5ನೇ ಲಕ್ಷಣ, ತ್ಯಾಗ ಮಾಡುವನಾಗಿದ್ದಾನೆ. ಒಬ್ಬ ಒಳ್ಳೆಯ ಸ್ನೇಹಿತ ತ್ಯಾಗ ಮಾಡ್ತಾನೆ. ಅಯ್ಯೋ, ನಾನು ಇದು ಕೊಡ್ಬೇಕಲ್ಲ, ನಾನು ಇದು ಮಾಡ್ಬೇಕಲ್ಲ ಎಂಬುದಾಗಿ ತನ್ನ ಹತ್ರ ಇಟ್ಕೊಳ್ಳದೆ, ನನ್ನ ಸ್ನೇಹಿತನಕ್ಕಿಂತ ಯಾವುದು ದೊಡ್ಡದಲ್ಲ, ನಮ್ಮ ಸ್ನೇಹಿತನಕ್ಕಿಂತ ಯಾವುದು ಹೆಚ್ಚಿನದಲ್ಲ ಎಂಬುದಾಗಿ ಎಲ್ಲವನ್ನ ತ್ಯಾಗವನ್ನ ಮಾಡ್ತಾನೆ.
ಹಲ್ಲೆಲೂಯ. ಯೇಸು ಏನೇನು ತ್ಯಾಗ ಮಾಡಿದ ನಮಗೋಸ್ಕರ? ಪರಲೋಕವನ್ನು ಬಿಟ್ಟು ಬಂದ, ಆ ಸ್ಥಾನವನ್ನು ತ್ಯಾಗ ಮಾಡಿದ. ಆಮೇಲೆ ತನ್ನ ದೇಹವನ್ನ ಚಿಂದಿ ಚಿಂದಿಯಾಗಿ ಮುರಿಯಲ್ಪಡಲಿಕ್ಕೆ ಆತನ ಒಪ್ಪಿಸಿಕೊಟ್ಟ. ಇವತ್ತು ನಾವು ಪ್ರಾರ್ಥನೆಯಲ್ಲಿ ಸೌಖ್ಯರಾಗ್ತಾ ಇದ್ದೇವೆ, ಸ್ವಸ್ಥತೆ ಆಗ್ತಾ ಇದೆ. ಪ್ರಾರ್ಥನೆ ಮಾಡಿದ ತಕ್ಷಣ ನಾವು ಗುಣ ಆಗ್ತಾ ಇದೀವಿ ಅಂದ್ರೆ ಆತನ ಬಾಸುಡೆಗಳಿಂದ ನಾವು ಗುಣವಾಗ್ತಾ ಇದ್ದೇವೆ. ಆತನ ಬಡಿಸಿಕೊಂಡ ಗಾಯಗಳಿಂದ ನಾವು ಗುಣವಾಗ್ತಾ ಇದ್ದೇವೆ. ತನ್ನ ಶರೀರವನ್ನೇ ಆತನು ತ್ಯಾಗ ಮಾಡಿಕೊಂಡನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇದ್ದಾರ ಸ್ನೇಹಿತರು ನಿಮಗೆ? ಇದ್ದಾರ ಈ ರೀತಿ ತಮ್ಮನ್ನು ತಾವೇ ತ್ಯಾಗ ಮಾಡಿಕೊಳ್ಳುವಂತ ಜನರು ಇದ್ದಾರಾ? ಸ್ವಲ್ಪ ಬಿರುಸು ಬಂದ್ರೆ ಸಾಕು, ಮೆಲ್ಲಕ್ಕೆ ಕರ್ಕೊಂಡಿರ್ತಾರೆ. ಆರನೇದಾಗಿ, ಕಷ್ಟದಲ್ಲಿ ನಿನ್ನನ್ನು ಆತುಕೊಳ್ಳುವನಾಗಿದ್ದಾನೆ. ಒಬ್ಬ ಒಳ್ಳೆ ಸ್ನೇಹಿತ ಕಷ್ಟ ಬಂದ್ರೆ ನಿನ್ನ ನೋಡಿ ಸುಮ್ಮನೆ ಕೂಡಲ್ಲ ಅಂತೆ. ಕಷ್ಟ ಬರುವಾಗ ನಿನಗೆ ಆತುಕೊಳ್ತಾರೆ, ನಿನಗೆ ತನ್ನ ಕೈಲಾದದನ್ನ ನಿನಗೆ ಸಹಾಯ ಮಾಡ್ತಾನೆ. ಅದು ಮಾತುಗಳಿಂದ ಆಗಿರ್ಬೋದು, ತನ್ನ ಹತ್ರ ಇರುವಂತ ವಸ್ತುಗಳಿಂದ ಆಗಿರ್ಬೋದು, ತನ್ನ ಹತ್ರ ಇರುವಂತ ಯಾವುದೇ ಕಾರ್ಯಗಳಿಂದ ಆಗಿರ್ಬೋದು, ನಿನ್ನ ಆತುಕೊಳ್ತಾನೆ, ಸುಮ್ಮನೆ ಆತನ ಇರಲ್ಲ. ಹಲ್ಲೆಲೂಯಾ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಪಾಪದಲ್ಲಿ ಜೀವಿಸುವಾಗ, ಪಾಪದ ಬಂಧನದಲ್ಲಿ ನಾವಿರುವಾಗ, ಪಾಪಕ್ಕೆ ದಾಸರಾಗಿ ನಾವಿರುವಾಗ ಕರ್ತನು ತಾನೇ ಈ ಲೋಕಕ್ಕೆ ಬಂದು ನಮ್ಮನ್ನು ಬಿಡಿಸಿ, ಆ ಕಷ್ಟದಿಂದ ನಮ್ಮನ್ನು ಬಿಡಿಸಿ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ಕರ್ತನೆ ಸೇರಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಈ ರೀತಿ ನಾವು ಕಷ್ಟದಲ್ಲಿ ಆತನು ನೋಡ್ಲಿಲ್ಲ, ಪರಲೋಕವನ್ನೇ ಆತನು ಬಿಟ್ಟು ಬಂದ. ಪರಲೋಕವನ್ನು ಆತನು ಬಿಟ್ಟು ಬಂದು ನಮ್ಮ ಜೊತೆ ಸ್ನೇಹ ಮಾಡ್ಲಿಕ್ಕೆ, ನಮ್ಮನ್ನ ತನ್ನ ಸ್ನೇಹಿತರನ್ನಾಗಿ ತಾನಿರುವ ಸ್ಥಳದಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ತನ್ನನ್ನು ತಾನೇ ಏನ್ ಮಾಡಿದನು? ಕಷ್ಟದಲ್ಲಿ ನಮಗೋಸ್ಕರ ತನ್ನನ್ನ ಒಪ್ಪಿಸಿಕೊಟ್ಟನೆಂಬುದಾಗಿ ನೋಡ್ತೇವೆ. ಕಷ್ಟದಲ್ಲಿ ನಮಗೆ ಸಹಾಯವನ್ನ ಆತನು ಮಾಡಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡಿದ್ರು? ಫಸ್ಟ್ ಅವರು ಕಷ್ಟದಲ್ಲಿ ಆತನನ್ನು ಕರೆಯುವಾಗ, ಕಷ್ಟದಲ್ಲಿ ನಾನು ಕೂಗುವಾಗ ಕರ್ತನನ್ನ ಪ್ರಾರ್ಥನೆ ಕೇಳಿ ನನಗೆ ಸಹಾಯ ಮಾಡಿದ್ದಾರೆ ಎಂಬುದಾಗಿ ಎಷ್ಟು ಜನ ವಿಶ್ವಾಸ ಮಾಡಿದ್ರು? ಹಲ್ಲೆಲೂಯಾ. ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಕಷ್ಟ ಕಾಲದಲ್ಲಿ ನೀವು ನನ್ನ ಕರೆಯುವುದಾದ್ರೆ ನಾನು ನಿಮ್ಮ ಹತ್ತಿರದಲ್ಲೇ ಇದ್ದೇನೆ. ಈ ಸ್ನೇಹಿತ ಎಂತಂದ್ರೆ ದೂರದಿಂದ ಮಾತಾಡೋ ಸ್ನೇಹಿತ ಅಲ್ಲ, ಹತ್ತಿರದಲ್ಲಿ ಇದ್ದು ನಮ್ಗೆ ಸಹಾಯ ಮಾಡುವಂತ ಸ್ನೇಹಿತ. ಹಲ್ಲೆಲೂಯಾ. ಏಳನೇದಾಗಿ, ಕರುಣಿಸುವಂತ ಸ್ನೇಹಿತನು ಕರುಣಿಸ್ತಾನೆ. ಕಠಿಣ ಹೃದಯವುಳ್ಳವನಾಗಿರಲ್ಲ. ಸ್ನೇಹಿತರಲ್ಲಿ ಒಂದು ಕರುಣೆ ಇರ್ತದೆ. ಅವರನ್ನು ನೋಡಿದ ತಕ್ಷಣ ಕನಿಕರದ ಕಣ್ಣುಳ್ಳವನಾಗಿರುತ್ತಾನೆ. ಹಲ್ಲೆಲೂಯಾ. ಸತ್ಯವಿದೆ ನಮ್ಗೆ ಹೇಳ್ತಿದೆ, ಆತ ನಮ್ಮನ್ನು ಕರುಣಿಸಿದನು. ಆ ಕರುಣೆಯಿಂದಲೇ ಇವತ್ತು ನಾನು ದೇವರ ಆಲಯದಲ್ಲಿ ಕೂತ್ಕೊಂಡಿದ್ದೇನೆ. ಒಂದು ವೇಳೆ ನಮ್ಮನ್ನು ಆತನ ಶಿಕ್ಷಿಸುವುದಾದರೆ, ಒಂದು ವೇಳೆ ಆತ ನಮ್ಮನ್ನ ನಾವು ಮಾಡಿದ ತಪ್ಪುಗಳಿಗಾಗಿ, ನಾವು ಮಾಡಿದ ಪಾಪದ ಕಾರ್ಯಗಳಿಗಾಗಿ ನಮ್ಮನ್ನು ಶಿಕ್ಷಿಸುವುದಾದ್ರೆ ಯಾರು ಕೂಡ ನಾವು ಇಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮನ್ನು ಕರುಣಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮ ಜೊತೆ ಆ ದೇವಾದಿ ದೇವರು, ರಾಜಾದಿರಾಜನು ಆತ ನಮ್ಮ ಜೊತೆ ಸ್ನೇಹವನ್ನ ಮಾಡಿದವನಾಗಿದ್ದ. ನಿಜವಾದ ಸ್ನೇಹಿತನಲ್ಲಿರುವಂತ ಲಕ್ಷಣವನ್ನ ನಾವು ನೋಡ್ತಾ ಇದ್ದೇವೆ. ಪ್ರೇರಣೆ ಗಮನಿಸಿ, ಯಾರೆಲ್ಲಾದ್ರೂ ಈ ಲಕ್ಷಣಗಳು ಇರುವುದಾದ್ರೆ, ಇಂಥ ಲಕ್ಷಣಗಳು ಯಾರೆಲ್ಲಾದ್ರೂ ಇರುವುದಾದ್ರೆ ನಾವು ನೋಡುತ್ತೇವೆ ಅವರು ನಿಜವಾದ ಸ್ನೇಹಿತರಾಗಿ ನಮಗಿದ್ದಾರೆ. ನಾವು ಹೇಳ್ತೀವಿ, ಓ ಅವ್ರು ನನ್ನ ಗೆಳೆಯ, ಇವರು ನನ್ನ ಗೆಳತಿ, ಓ ಅವ್ರು ನನ್ನ ಫ್ರೆಂಡ್ ಆಗಿದ್ದಾರೆ ಎಂಬುದಾಗಿ ಹೇಳ್ತೀವಿ ಅನೇಕರಿಗೆ. ಈ ರೀತಿಯಲ್ಲಿ ನಮ್ಮ ಸ್ನೇಹಿತರಿದ್ದಾರಾ? ಈ ರೀತಿಯಾಗಿ ಸ್ನೇಹವನ್ನು ಮಾಡುವಂತ ನಮ್ಮ ಜೊತೆ ಇದ್ದಾರಾ? ಮನುಷ್ಯರಲ್ಲಿ ಹುಡುಕುವುದಾದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಒಬ್ಬರು ಸಿಗೋದು ಕಷ್ಟ. ನಂಬಿಗಸ್ತರಂತ ಸ್ನೇಹಿತರು ಹೇಳ್ಕೊಳ್ಳೋ ಜನ ಬಹಳ ಜನ. ನಂಬಿಗಸ್ತರು ಸಿಗುವುದು ನೀನು ಆರಾಧಿಸುವಂತ ಯೇಸು ಸ್ವಾಮಿ, ನೀನು ಪ್ರಾರ್ಥಿಸುವಂತ ಕರ್ತನು, ನೀನು ದೇವರಂತ ಕರೆದು ಕೂಗಿ ಆತನ ಆರಾಧನೆ ಮಾಡ್ತಾ ಇದೆಯಲ್ಲ, ಆತನಿಗೆ ನಂಬಿಗಸ್ತನಾದ ಸ್ನೇಹಿತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ಈ ಸಮಯದಲ್ಲಿ ಬಂದಿರುವಂತ ದೇವರ ಆಲಯದಲ್ಲಿ ಬಂದು ಕರ್ತನ ಆರಾಧಿಸುವಂತ ನಿನ್ನ ಜೀವಿತದಲ್ಲಿ ಯಾರನ್ನ ನಾನು ನಂಬಲ್ಲ, ಯಾರು ನನಗೆ ಒಳ್ಳೆ ಸ್ನೇಹಿತರಲ್ಲ ಎಂಬುದಾಗಿ ನೀನು ಖಚಿತವಾಗಿ ಹೃದಯದಲ್ಲಿ ತೀರ್ಮಾನಿಸಿಕೊಂಡಿರುವುದಾದ್ರೆ ಇವತ್ತು ನಾನು ಹೇಳುವಂತ ಯೇಸು ನನಗೆ ಒಳ್ಳೆ ಸ್ನೇಹಿತನಾಗಿದ್ದಾನೆ. ನಾನು ಕಾಣುವಂತ ಕರ್ತನು ಒಳ್ಳೆ ಸ್ನೇಹಿತನಾಗಿದ್ದಾನೆ. ಆತನನ್ನು ಪ್ರೀತಿಸ್ತಾನೆ, ನಿನ್ನ ಕರುಣಿಸ್ತಾನೆ, ನಿನ್ನ ಕನಿಕರಿಸುವನಾಗಿದ್ದಾನೆ, ಕಷ್ಟದಲ್ಲಿ ನಿನ್ನ ಸಹಾಯ ಮಾಡ್ತಾನೆ. ಆತನ ಜೊತೆಯಲ್ಲಿದ್ದು ನಿನ್ನ ಉನ್ನತವಾಗಿ ಕರುಣಿಸಿ ನಿನ್ನನ್ನು ಬಲಪಡಿಸುವ ದೇವರು ಆತನಾಗಿದ್ದಾನೆ. ಈ ಸ್ಥಳದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸುವ, ಸ್ವಾಮಿ ಒಳ್ಳೆ ಸ್ನೇಹಿತ ನೀನಾಗಿದೆ ಕರ್ತನೆ. ಹೌದು ಸ್ವಾಮಿ, ಇವತ್ತಿನಿಂದ ದೇವರೇ ನಿನ್ನ ಜೊತೆ ನಾನು ಸ್ನೇಹ ಮಾಡುತ್ತೇನೆ ಸ್ವಾಮಿ. ಒಳ್ಳೆ ಸ್ನೇಹಿತ ನನಗೆ ಬೇಕು, ಒಳ್ಳೆ ಫ್ರೆಂಡ್ ನನಗೆ ಬೇಕು, ಒಳ್ಳೆ ಸ್ನೇಹಿತ ನನಗೆ ಬೇಕು. ಹೌದು ದೇವರೇ, ಇವತ್ತು ಎಷ್ಟೋ ಜನ ಲೋಕದಲ್ಲಿ ಹುಡುಕಾಡ್ತಾ ಇದ್ದಾರೆ, ಎಲ್ಲಿ ಒಳ್ಳೆ ಸ್ನೇಹಿತ ಸಿಗ್ತಾನೆ, ಒಳ್ಳೆ ಫ್ರೆಂಡ್ ಎಲ್ಲಿದ್ದಾರೆ, ಒಳ್ಳೆ ಗೆಳೆಯ ಎಲ್ಲಿದ್ದಾರೆ, ಒಳ್ಳೆ ಗೆಳತಿ ಎಲ್ಲಿದ್ದಾರೆ ಎಂಬುದಾಗಿ ಅನೇಕರು ಹುಡುಕ್ತಾ ಇದ್ದಾರೆ. ಕರ್ತನೇ, ನೀನು ನಂಬಿಗಸ್ತನಾದಂತ ಸ್ನೇಹಿತ, ಮೋಸ ಮಾಡದಂತ ಸ್ನೇಹಿತ, ಗಾಯವನ್ನು ಮಾಡದಂತ ಸ್ನೇಹಿತ, ನಮ್ಮನ್ನು ಆಶೀರ್ವದಿಸುವಂತ ಸ್ನೇಹಿತ, ನಮ್ಮನ್ನು ಕರುಣಿಸುವಂತ ಸ್ನೇಹಿತ,
ನಮ್ಮನ್ನು ಪ್ರೀತಿಸುವಂತ ಸ್ನೇಹಿತ, ನಮಗಾಗಿ ತ್ಯಾಗ ಮಾಡಿದಂತ ಸ್ನೇಹಿತ, ಕಷ್ಟದಲ್ಲಿ ನಮಗೆ ಆಚಿಕೊಳ್ಳುವಂತ ಸ್ನೇಹಿತ, ನಮ್ಮ ಭಕ್ತಿಯನ್ನ ವೃದ್ಧಿ ಮಾಡುವಂತ ಸ್ನೇಹಿತ. ದೇವರೇ, ಇವತ್ತಿನ ದೇವರ ನಿನ್ನ ಜೊತೆ ನಾವು ಸ್ನೇಹವನ್ನ ಮಾಡುತ್ತೇನೆ. ಇವತ್ತಿನ ದೇವರ ನಿನ್ನ ಜೊತೆ ನಾವು ಸ್ನೇಹವನ್ನ ಮಾಡುವವನಾಗಿದ್ದೇನೆ ಎಂಬುದಾಗಿ. Lord, we thank you.